ನಮಸ್ತೆ. ನಮಸ್ಕಾರ ಸರ್, ನಮ್ಮ ಹೆಸರು ರಾಮತುಲ್ಲಾ. ಸರ್, ರಾಮತುಲ್ಲಾ. ಸರ್, ಏನು ವ್ಯಾಪಾರ ಮಾಡಿದ್ರಾ? ಖಾಲಿ ಬಾಟ್ಲಿ ಖಾಲಿ ಬಟ್ಲೆ. ಜೀವನ ನಡೆಯುತ್ತಾ? ಪರವಾಗಿಲ್ಲ. ಸರ್, ಈ ಸರ ಓಡ್ತಿದ್ದೀರಿ? ಕಾಂಗ್ರೆಸ್ ಮಾಡಬೇಕು. ಯಾಕೆ ಕಾಂಗ್ರೆಸ್ ಆಯ್ಕೆ? ಯಾಕೆ ಬೆಟರ್ ಇದೆ, ಎಲ್ಲರಿಗಿಂತ ಬೆಟರ್ ಇದೆ. ಬೆಟರ್ ಇದೆ. ಹೌದು ಮೇಡಮ್. ಹಾಂ ಹಾಂ. ನಿಮಗೆ ಪೈಲ್ವಾನ್ ಸಾಹೇಬ್ರು ನೂಟ್ಲಾಗಿರೋದ್ರಿಂದ ಬೇಸರ ಇದೆನಾ? ಇಲ್ಲ ಮೇಡಮ್, ಅಂಥದ್ದೇನಿಲ್ಲ. ಹಾಂ, ಪರವಾಗಿಲ್ಲ. ಸಮರ್ಥಗಿರು ಅವರು ಕೂಡ ಸಮರ್ಥಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಫ್ ಆಲ್ ಹೇಳಬೇಕಂದ್ರೆ ನಮ್ಮ ಯಜಮಾನರು ಯಾರು ಶಿವಶಂಕರಪ್ಪರ ವಯಸ್ಸಾಗಿತ್ತು. ಈ ಟೈಮಲ್ಲಿ ನಿಂತ್ಕೊಂಡೀಗ ಅವರು ತೀರ್ಕೊಂಡಿದ್ದರಿಂದ ಬೈ ಎಲೆಕ್ಷನ್ ಆಗ್ತಾಯಿದೆ. ಬೈ ಎಲೆಕ್ಷನಿಂದ ಇವತ್ತು 106 ಕೋಟಿ ಲಾಸ್. ಫಸ್ಟ್ ಆಫ್ ಆಲ್ 106 ಕೋಟಿ ಲಾಸ್ ಆಗಿ ಇವತ್ತು ಮತ್ತೆ ಮರು ಚುನಾವಣೆ ಆಗುವಂಥ ಒಂದು ಸಂದರ್ಭ ಬಂದಿದೆ. ಮತ್ತು ಮತದಾರರು ಏನಂತಾರೆ, ಈ ಸರಿ ಮತ್ತೆ ನಾವು ನಿಂತ್ಕೊಂಡು ಮತ್ತೆ ಓಟ್ ಹಾಕ್ತಿದ್ದಾರೆ. ಮತ್ತು ಈ ಪ್ರಚಾರಕ್ಕೆ 106 ಕೋಟಿ ಖರ್ಚಾಗುತ್ತೆ. ಮತ್ತೇನಾಗಿದೆ ಅಂದರೆ ಇಲ್ಲಿ ಕುಟುಂಬ ರಾಜಕಾರಣ ಮತ್ತು ಅವರಲ್ಲಿ ಹೇಳ್ತಾರೆ ಬದಲಾವಣೆ ಆಗೋದಾದರೆ ಆಗಿಬಿಡಲಿ. ಇಲ್ಲಿ ಮುಸ್ಲಿಮರನ್ನು ಬಳಸ್ಕೊಂಡು ಇವರೆಲ್ಲ ಗೆದ್ದಿದ್ದೇವೆ ಅಂತ ಹೇಳ್ತಿದ್ರು. ಹಿಮ್ಸೆಫ್ ಶಾಮ್ನೂರು ಕುಟುಂಬದವರು ನನಗೆ ಗೊತ್ತಿದ್ದಂಗೆ ಶಾಮ್ನೂರು ಅಜ್ಜಾರು, ನಾವು ನಿಮ್ಮಿಂದ ಗೆದ್ದಿಲ್ಲ ಅಂದರೆ ಹಿಂದೂಗಳಿಂದ ನಾವು ಗೆದ್ದಿಲ್ಲ, ನಾವು ಮುಸ್ಲಿಮ್ರಿಂದಲೇ ಗೆದ್ದಿದ್ದೇವೆ ಅಂತಿದ್ರು ಅವ್ರು ಏನು ಮಾಡ್ತಿದ್ರು, ನಾವು ಹಿಂದೂಗಳಿಂದ ಗೆದ್ದಿಲ್ಲ, ಮುಸ್ಲಿಮ್ರಿಂದ ಗೆದ್ದಿದ್ದೇವೆ. ಈಗ ಅವರು ಹಿಂದೂಗಳಿಂದ ಗೆಲ್ತಾರೋ ಅಥವಾ ಮುಸ್ಲಿಮ್ರಿಂದನೇ ಗೆಲ್ತಾರೋ ಅಥವಾ ಮುಸ್ಲಿಮರ ಒಳ ಜಗಳಗಳಿದ್ದಾವೆ. ಪಾಪ ಒಬ್ಬರು ಪೈಲ್ವಾನರು ನಿಂತಿದ್ದರು, ಅವರು ಸಾಕ್ಷಾತ್ ದೇವರೇ ಬಂದರು ತಕ್ಕೊಂಡಲ್ಲ ಅಂತ ಹೇಳಿದರು. ದೇವರು ಬರಲಿಲ್ಲ, ಅಲ್ಲಾನೂ ಬರಲಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮತ್ತು ಅವರ ಕುಲಸ್ಥರು ಹೇಳಿದ ಮಾತಿಂದ ಅವ್ರು ತಗೊಂಡಿದ್ದಾರೆ. ಈ ಸರಿ ಅವ್ರಿಗೆ ಪಾಠ ಕಲಿಸ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ಜನ ಏನು ಹೇಳ್ತಿದ್ದಾರೆ, ಇಲ್ಲ ನಿಮಗೆ ಮುಸ್ಲಿಮರೇ ಪಾಠ ಕಲಿಸ್ತಾರೆ ಈ ರೀತಿ ಹೇಳ್ತಾ ಇದ್ದಾರೆ. ನೋಡೋಣ. ಅಖಾಡ ಜೋರಿದೆ, ಅಖಾಡ ಅಂತೂ ಜೋರಿದೆ. ಪೈಲ್ವಾನ್ರು ಈ ಕಡೆ ರೆಡಿ ಇದ್ದಾರೆ. ಹಾಗಾಗಿ ಈ ಸರಿ ಐತಲ್ಲ, ಪೈಲ್ವಾನ್ರು ನಿಲ್ಲಾಗಿದ್ದಾರೆ. ಪೈಲ್ವಾನ್ ನಿಲ್ಲಾಗಿದ್ದಾರೆ. ಈ ಕಡೆಗೂ ಪೈಲ್ವಾನ್ರು ಇದ್ದಾರೆ. ಯಾಕೆಂದರೆ ದಾಸ್ಕರಿಯಪ್ಪರು ಇದ್ದಾರಲ್ಲ, ಅವರು ಮತ್ತು ಕೆ ಮಲ್ಲಪ್ಪ ಅವರು ಸಜ್ಜನ ರಾಜಕಾರಣಿಗಳು. ಕೆ ಮಲ್ಲಪ್ಪ ಅವರು ಹರಿಹರ ಕ್ಷೇತ್ರದ ರಾಜಕಾರಣಿಗಳಾಗಿದ್ದರು. ತುಂಬ ಸರಳ ಮತ್ತು ಸಜ್ಜನ ವ್ಯಕ್ತಿಗಳು. ಅವ್ರ ಮಗ ಇವರು. ಹಾಗಾಗಿ ಇವ್ರಿಗೂ ಸಹ ಐತಲ್ಲ ಜನದ ಬೆಂಬಲವಿದೆ. ಜನದ ಬೆಂಬಲ ಇಲ್ಲಿ ಪಕ್ಷಾತೀತವಾಗಿ ಕೆಲವರು ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಬೇರೆ ಮುಸ್ಲಿಮರು ಸಹ ಇಲ್ಲ, ನಾವಿವತ್ತು ಶ್ರೀನಿವಾಸ ದಾಸ್ಕರಿಯಪ್ಪರಿಗೆ ಓಟ್ ಹಾಕ್ತೀವಿ ಅಂತಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಆಮೇಲೆ ಈ ದುಡ್ಡು ಕೊಟ್ಟು ಏನು ರಾಜಕೀಯ ಇತ್ತಲ್ಲ, ನಮ್ಮ ದಾವಣಗೆರೆಯಲ್ಲಿ ತುಂಬ ನಾವು ಸಣ್ಣವರಿದ್ದಂಗೆ ನೋಡಿದಂಗೆ ಮೋತಿ ವೀರಣ್ಣ, ಪಂಪಾಪತಿ ಅಂತಹ ರಾಜಕಾರಣಿಗಳು ಇದ್ದರು. ಅವರು ಯಾವಾಗಲೂ ಎಲ್ಲಿ ಹೋದರೂ ಸಿಗ್ತಾಯಿದ್ರು. ಕಮ್ಯುನಿಸ್ಟ್ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಇವರೆಲ್ಲ ರಾಜಕಾರಣಿಗಳು ಇದ್ದರು. ಈಗೇನಾಗಿದೆ, ದುಡ್ಡಿನ ರಾಜಕಾರಣ ಸ್ಟಾರ್ಟ್ ಆಗಿಬಿಟ್ಟಿದೆ. ದುಡ್ಡಿನ ರಾಜಕಾರಣ. ಒಂದು ಓಟಿಗೆ 2,000, 3,000, 5,000 ಅಂತಿದ್ದಾರೆ. ಮುಂಚೆ ಏನಾಗಿತ್ತು, ಜನಗಳನ್ನು ನೋಡಿ, ಆತನ ವ್ಯಕ್ತಿತ್ವ ನೋಡಿ, ಆತನ ಒಳ್ಳೆತನ ನೋಡಿ ಓಟ್ ಹಾಕ್ತಿದ್ರು. ಈಗ ಹಾಗಾಗಿಲ್ಲ. ಈಗ ದುಡ್ಡಿನ ರಾಜಕಾರಣ ಸ್ಟಾರ್ಟ್ ಆಗಿ ಈ ನಮ್ಮಲ್ಲಿ ಮತದಾನ ಏನು ಮಾಡ್ತಾರಲ್ಲ ಮತದಾರ ಪ್ರಭುಗಳು, ಅವರ ಮೇಲೆ ನಿರ್ಣಾಯಕ ಆಗಿದೆ. ಈಗ ಏನು ದುಡ್ಡು ತಗೊಂಡು ಓಟ್ ಹಾಕ್ತಾರೋ ಅಥವಾ ಏನು ಸರಿಯಾದ ವ್ಯಕ್ತಿಗೆ ಓಟ್ ಹಾಕ್ತಾರೋ. ನನ್ನ ಅಭಿಪ್ರಾಯ ಏನಂದರೆ, ದುಡ್ಡಿನ ರಾಜಕಾರಣ ಬಿಟ್ಟು ಸರಿಯಾದ ವ್ಯಕ್ತಿಗೆ ನೀವು ಚುನಾವಣೆಯಲ್ಲಿ ಓಟ್ ಹಾಕಿ ಅವರನ್ನು ಗೆಲ್ಲಿಸಿ. ಅದ ಮೇಲೆ ಏನಾಗಿದೆ, ನಮ್ಮಲ್ಲಿ ನನಗೆ ನೋಡ್ದಂಗೆ ಕೆಲವು ರಾಜಕಾರಣಿಗಳ ಮನೆಗಳಿಗೆ ಹೋಗಿದ್ದೆ ನಾನು, MLAಗಳ ಮನೆಗೆ. ಅವರು ಫ್ರೀಯಾಗಿ ಸಿಗ್ತಾರೆ. ನಮ್ಮಲ್ಲಿ ಕೆಲವು ಇದಾರಲ್ಲ, ಸಿಗ್ತಾ ಇರಲಿಲ್ಲ. ಇದು ಒಂದು ವಿಚಾರ. ಒಟ್ಟು ಏನಪ್ಪ, ಜನರ ಕಷ್ಟಗಳಿಗೆ ಜನರೊಂದಿಗೆ ಬೆರೆತು ಜನರ ಕಷ್ಟಗಳನ್ನು ಅರಿತು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರನ ಯಾರು ಇಂಪ್ರೂವ್ ಮಾಡ್ತಾರೋ ಅವರಿಗೆ ನಾವು ಓಟ್ ಹಾಕಬೇಕಂತ ನಾವು ಬಯಸ್ತೇವೆ. ನಾವು ಸಹ ಅಂಥವರಿಗೆ ಓಟ್ ಹಾಕ್ತೀವಿ. ಸರ್, ಎಷ್ಟು ವರ್ಷಗಳಿಂದ ನೀವು ಓಟ್ ಚಲಾವಣೆ ಮಾಡಿದ್ದೀರಾ? ಮೇಡಮ್, ನಾವು ಕಳೆದ 16 ವರ್ಷದಿಂದ ಓಟ್ ಚಲಾವಣೆಯನ್ನು ಮಾಡ್ತಾ ಬಂದಿದ್ದೀರಾ? ಹೌದು. ಸರ್, ನಿಮಗೆ ಅನಿಸಿದ್ದು ಯಾವ ವ್ಯಕ್ತಿ ಬಂದರೆ ದಕ್ಷಿಣ ಭಾಗ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು? ಯಾವ ವ್ಯಕ್ತಿ ಅಂದರೆ ಅದೇ ಮೇಡಮ್, ಅವರಿಗೆ ಯಾವ ಥರ ವ್ಯಕ್ತಿತ್ವ ಇರಬೇಕು? ಯಾವ ಥರ ವ್ಯಕ್ತಿತ್ವ ಇರಬೇಕು ಮೇಡಮ್? ಯಾರು ಬಂದರೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡುವಂಥ ಒಂದು ಕಾಳಜಿ ಅವರಲ್ಲಿ ಇರಬೇಕು. ಅದು ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಆಗಿರುತ್ತೆ. ಅದಾದಮೇಲೆ ಅವರಿಗೆ ಒಂದು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಮನಸ್ಸಿರಬೇಕು. ಅವ್ರು ಏನಾಗಿರ್ಬೇಕಂದ್ರೆ, ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕ್ಷೇತ್ರ ಆಗಿ ಮುಂದೆ ಬರಬೇಕು ಅನ್ನೋವಂಥ ಒಂದು ಛಲ ಅವರಲ್ಲಿ ಇರಬೇಕು.
ಸೊ ಇದನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಅವ್ರನ್ನು ಒಂದು ತೋರಿಸಿದಾಗ ಮಾತ್ರ ಅವರು ಇದೊಂದು ಕ್ಷೇತ್ರನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು MLA ಎಲೆಕ್ಷನ್ 3 ಸರಿ ಮಾಡಿದ್ವಿ, ನಾವು MP 3 ಸರಿ ಮಾಡಿದ್ವಿ. ಹೌದು. ನೀವು ವೋಟ್ ಚಲಾವಣೆ ಮಾಡಿದ್ದು ಸಾರ್ಥಕವಾಯಿತು ಅನಿಸಿದೆನಾ ಹಿಂದೆ? ಅರ್ಥಕ ಇದು ಅದು ಸಾರ್ಥಕ ಆಗಿದೆನೋ ಇಲ್ಲೋ ಅಂತ, ಯಾಕಂದರೆ ನಾನು ಹಾಕಿರೋ ಎಲ್ಲ ವೋಟ್ಗಳನ್ನು ಕೂಡ ಸೋತಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಷ್ಟು ಸರಿ ವೋಟ್ ಹಾಕಿದ್ರು ಕೂಡ ಅವರೆಲ್ಲ ಸೋತಿದ್ದಾರೆ. ಸೊ ಹಾಗಂತೇಳಿ ನಾವು ಸೋತಿದ್ದಾರೆ ಅಂತೇಳಿ ಗೆದ್ದವ್ರಿಗೆ ಮಾತ್ರ ಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಾರಿನೂ ಸೋತರು ಬರೋದಿಲ್ಲ, ಅವರಿಗೆ ಹಾಕಿದ್ರು. ಅಂದರೆ ಅದೇ ಮೇಡಮ್, ನೆಕ್ಸ್ಟ್ ಬರೋಂಥವಲ್ಲಿ ನಾಲೆಜ್ ಆಗಿರಬೇಕು, ಅವ್ರು ನಾಲೆಜಬಲ್ ಆಗಿರಬೇಕು. ಅವರು ಈ ಕ್ಷೇತ್ರನ ಕರೆಕ್ಟಾಗಿ ಅರ್ಥಕೊಂಡು ಇದನ್ನು ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಹೊಸ ದಾವಣಗೆರೆ ಎಷ್ಟಾಗಿದೆ ಅಲ್ಲ ಅಭಿವೃದ್ಧಿ, ಅದರ ಒಂದು 70% ಅಭಿವೃದ್ಧಿ ನಮಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಆದರೆ ಸಾಕು, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಹಳೆ ಊರುಗಳು ಎಲ್ಲ ಕ್ಷೇತ್ರಗಳಲ್ಲಿ ಹಳೆ ಊರುಗಳು ಭಾಳಷ್ಟು ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರಿಗೆ ರಸ್ತೆ ಎಷ್ಟು ಕಮ್ಮಿ ಇರುತ್ತೆ, ಯಾಕಂದರೆ ಹಳೆ ಊರಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 70% ಅದು ರೀಚ್ ಆದರೆ ಸಾಕು. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.